ಕೇವಲ ಕೊಲೆ ನಡೆದ ಜಾಗ ಮಾತ್ರವಲ್ಲ, ಅದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಎನ್ನಲಾಗ್ತಾ ಇರುವ ಜಾಗದಲ್ಲೂ ಕೂಡ ಇದೀಗ ಪೊಲೀಸರು ಸ್ಪಾಟ್ ಮಹಜರು, ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ದರ್ಶನನ್ನ ಕರೆದುಕೊಂಡು ಹೋಗಿ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಿದ್ದಾರೆ ಪೊಲೀಸರು. ಇದೇ ಪ್ರಕರಣದ ಆರೋಪಿ ದರ್ಶನ್ನ ಅತ್ಯಾಪ್ತ ಗೆಳೆಯ ವಿನಯ್ ಒಡೆತನದ ರೆಸ್ಟೋ ಬಾರ್ ಇದು. RR ನಗರದಲ್ಲಿರ್ತಕ್ಕಂಥ ಸ್ಟೋನಿ ಬ್ರೂಕ್ ಇದೇ ರೆಸಾರ್ಟ್ನಲ್ಲಿ, ರೆಸ್ಟೋ ಬಾರ್ನಲ್ಲಿ ಕೊಲೆಯ ಹಿಂದಿನ ದಿನ ಮಾತುಕತೆ ನಡೆದಿರಬಹುದು ಅನ್ನೋ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ. ಇಲ್ಲಿ ನಡೆದ ಪಾರ್ಟಿಯಲ್ಲೇನೆ ಚಿಕ್ಕಣ್ಣ ಕೂಡ ಇದ್ರು ಅನ್ನೋ ವಿಚಾರಕ್ಕೆ ಚಿಕ್ಕಣ್ಣ ಅವರಿಗೆ ಇದೀಗ ನೋಟಿಸ್ ನೀಡಲಾಗಿದೆ. ಅದು ಪ್ರತ್ಯೇಕ ಸುದ್ದಿ. ಸದ್ಯಕ್ಕೆ ಸ್ಪಾಟ್ ಮಹಜರನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ರೆಸ್ಟೋ ಬಾರ್ನ ಇಂಚಿಂಚನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ದರ್ಶನ್ ಜೊತೆ ಉಳಿದ ಆರೋಪಿಗಳನ್ನ ಕೂಡ ಕರೆದೊಯ್ದು ಖಾಕಿ ಟೀಮ್ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಆರೋಪಿ ದರ್ಶನ್ನ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಕೊಲೆ ನಡೆಯೋಕೆ ಹಿಂದಿನ ದಿನ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದ್ರು. ಈ ಪ್ರಕರಣದ ಆರೋಪಿಗಳಲ್ಲಿ ಬಹುಪಾಲು ಜನ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ರೇಣುಕಾ ಸ್ವಾಮಿಯನ್ನ ಟ್ರೇಸ್ ಮಾಡಿ, ಟ್ರ್ಯಾಕ್ ಮಾಡಿ, ಆತನನ್ನ ಫಾಲೋ ಮಾಡಿ, ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರೋವರೆಗೂ ಕೂಡ ಒಂದಷ್ಟು ಪ್ಲಾನಿಂಗ್ಗಳು ಇದೇ ಸ್ಟೋನಿ ಬ್ರೂಕ್, ನೀವೇನು ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಇದರ ಬಗ್ಗೆ ಒಂದಷ್ಟು ಮಾತುಕತೆ ನಡೆದಿತ್ತು ಅನ್ನೋ ಅನುಮಾನದ ಆಧಾರದ ಮೇಲೆ ಇದೀಗ ಅಲ್ಲಿಗೇನೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಚಿಕ್ಕಣ್ಣ ವಾಸವಿರುವ ಮನೆಯ ದೃಶ್ಯವನ್ನ ಕೂಡ ಗಮನಿಸಿದ್ರಿ. ಈಗೇನ್ ನೋಡ್ತಿದ್ದೀರಿ, ಇದು ಲೈವ್ ದೃಶ್ಯಗಳು. ಆರೋಪಿಗಳನ್ನ ಪೊಲೀಸ್ ವ್ಯಾನ್ ನಲ್ಲಿ ಎತ್ತಾಕೊಂಡು ಹೋಗ್ತಿದ್ದಾರೆ ಆ ಸ್ಟೋನಿ ಬ್ರೂಕ್ ಕಡೆ. ಅಲ್ಲಿ ಹೋಗಿ ಸ್ಪಾಟ್ ಮಹಜರನ್ನ ಮಾಡಿ, ಎಲ್ಲಿ ಕೂತಿದ್ರಿ, ಯಾರ್ಯಾರಿದ್ರಿ, ಯಾವ ಚೇರಲ್ಲಿ ಕೂತಿದ್ರಿ, ಆ ಚೇರ್ ಯಾವ ಆಂಗಲ್ ಅಲ್ಲಿ ತಿರುಗಿತ್ತು, ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರ ಕಡೆ ಮುಖ ಮಾಡ್ಕೊಂಡು ಏನ್ ಮಾತಾಡಿದ್ರಿ ಇದೆಲ್ಲವನ್ನ ಕೂಡ ಆರೋಪಿಗಳಿಂದ ಬಾಯ್ ಬಿಡಿಸ್ತಾರೆ. ಹಾಗೆ ಸ್ಥಳದಲ್ಲಿದ್ದ CCTVಗಳನ್ನ ಕೂಡ, ಅಲ್ಲಿನ ದೃಶ್ಯಗಳನ್ನ ಕೂಡ ವಶಕ್ಕೆ ಪಡೆದು ಆರೋಪಿಗಳು ಹೇಳಿದ ಮಾಹಿತಿಗೂ CCTVಯಲ್ಲಿ ಕ್ಯಾಪ್ಚರ್ ಆಗಿರುವ ದೃಶ್ಯಗಳಿಗೂ ಸಾಮ್ಯತೆ ಇದೆಯಾ ಅದನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಈ ಕೊಲೆ ಪ್ರಕರಣದಲ್ಲಿ ಅತ್ಯಂತ ಚಿಕ್ಕ ಮ್ಯಾಟ್ರ್ ಇದ್ದಿರಬಹುದು, ಎಲ್ಲೋ ಕೂತ್ರು ಪಾರ್ಟಿ ಮಾಡ್ತಿದ್ರು, ಮಾತುಕತೆ ನಡೆಸಿದ್ರು, ಅಷ್ಟು ಮಾತ್ರಕ್ಕೆ ಇದನ್ನ ಹಗುರವಾಗಿ ತೆಗೆದುಕೊಳ್ಳಲ್ಲ ಪೊಲೀಸರು. ಬದಲಾಗಿ ಇದರ ಕಂಪ್ಲೀಟ್ ಡೀಟೇಲ್ಸ್, ಮೈನ್ಯೂಟ್ ಡೀಟೇಲ್ಸ್ ಅನ್ನ ಕೂಡ ಪೊಲೀಸರು ಕಲೆ ಹಾಕ್ತಾರೆ. ಇಲ್ಲಿವರೆಗೂ ನಾವು ಕಂಡಂತೆ ಕೊಲೆ ಆದ ಬಳಿಕ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿದ್ರು ಪೊಲೀಸರು. ಈಗ ಕೊಲೆ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಈಗ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯನ್ನ ಮಾಡಿದ ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್ ಜೊತೆ ಹಲವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಸ್ಟೋನಿ ಬ್ರೂಕ್ನಲ್ಲಿ CCTV ವಶಕ್ಕೆ ಪಡೆದುಕೊಳ್ಳಲಿದ್ದಾರೆ ಪೊಲೀಸರು. ಸ್ಥಳ ಮಹಜರನ್ನು ನಡೆಸಿ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಿದ್ದಾರೆ. ಪಾರ್ಟಿಯ ಸಂದರ್ಭದಲ್ಲಿ ಏನು ಚರ್ಚೆ ಆಯಿತು, ಏನೆಲ್ಲ ಮಾತುಕತೆ ಆಯಿತು ಅನ್ನೋದು ಕೂಡ ಈಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಪಾರ್ಟಿಯಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರಂತೆ. ಸಿನಿಮಾ ನಿರ್ಮಾಪಕರೊಬ್ಬರು ಕೂಡ ಭಾಗಿಯಾಗಿದ್ರು ಅನ್ನುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಅವರಿಗೂ ನೋಟಿಸ್ ಕೊಡುವ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ. ಈಗ ಆಲ್ರೆಡಿ ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರೆ. ಆಗಲೂ ಹಾಜರಾಗದೇ ಇದ್ರೆ ಮೂರನೇ ನೋಟಿಸ್ ಕೊಡ್ತಾರೆ. ಆಗಲೂ ಹಾಜರಾಗದೇ ಇದ್ರೆ ಕೋರ್ಟಿಂದ ವಾರೆಂಟ್ ತಗೊಂಡೋಗಿ ಎತ್ತಾಕೊಂಡು ಬರ್ತಾರೆ. ಒಂದು ವೇಳೆ ಇವತ್ತು ಹಾಜರಾಗಿದ್ದೇ ಆದರೆ ಚಿಕ್ಕಣ್ಣ, ಅವತ್ತು ರೆಸ್ಟೋ ಬಾರ್ನಲ್ಲಿ ನೀವು ಪಾರ್ಟಿ ಮಾಡಬೇಕಾದ್ರೆ ಏನೆಲ್ಲ ಮಾತುಕತೆ ಆಯಿತು, ಯಾವ ವಿಚಾರವಾಗಿ ಚರ್ಚೆಯನ್ನು ಮಾಡಿದ್ರಿ, ನೀವು ಎಷ್ಟೊತ್ತವರೆಗೂ ಇದ್ರಿ, ಅವರೆಲ್ಲ ಎಷ್ಟೊತ್ತಿಗೆ ಎದ್ದೋದ್ರು, ನೀವು ಎಷ್ಟೊತ್ತಿಗೆ ಹೋದ್ರಿ, ಎಲ್ಲ ವಿಚಾರಗಳನ್ನು ಕೂಡ ಮಾಹಿತಿಗಳನ್ನು ಚಿಕ್ಕಣ್ಣ ಅವರಿಂದ ಕಲೆ ಹಾಕ್ತಾರೆ. ಒಂದು ವೇಳೆ ಅವತ್ತು ಪಾರ್ಟಿ ಮಾಡುವ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತು ಅಂತೇನಾದರೂ ಚಿಕ್ಕಣ್ಣ ಅಲ್ಲಿ ಹೇಳಿದ್ದೆ ಆದರೆ
ಎವಿಡೆನ್ಸ್ ಆಗಿ ಚಿಕ್ಕಣ್ಣನ ಇಲ್ಲಿ ಫಿಟ್ ಮಾಡ್ತಾರೆ. ಎವಿಡೆನ್ಸ್ ಆಗಿ ಪ್ರಮುಖ ಸಾಕ್ಷಿಯನ್ನಾಗಿ ಅವರನ್ನು ಅಲ್ಲಿ ರೂಪಿಸ್ಕೊಳ್ತಾರೆ. ನೋಡಿ, ಅವತ್ತು ಪಾರ್ಟಿ ಕೊಲೆ ಆಗೋದಕ್ಕಿಂತ ಮುಂಚೆ ಅವತ್ತಿನ ರಾತ್ರಿ ಪಾರ್ಟಿ ಮಾಡ್ತಾ ಇದ್ರು. ಯಾವಾಗ ಚಿತ್ರದುರ್ಗದಿಂದ ಸಂಜೆ ಅಲ್ಲಿಂದ ರೇಣುಕಾಸ್ವಾಮಿಯನ್ನ ರಘು ಅಂಡ್ ಗ್ಯಾಂಗ್ ಎತ್ತಾಕೊಂಡು ಬಂತೋ, ರಘು, ಅನು, ಜಗ್ಗು, ರವಿ ಇವರೆಲ್ಲರೂ ಕೂಡ ಎತ್ತಾಕೊಂಡು ಬಂದರು. ಅವರು ಈಗ ಮಾಹಿತಿ ಕೊಟ್ಟಂತೆ ಇದೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಗಮನಿಸ್ತಾ ಇದ್ವಿ ಚಿಕ್ಕಣ್ಣ ಅವರು ಕೂಡ ಈ ಪ್ರಕರಣದಲ್ಲಿ ತಳ್ಕಾಕೊಳ್ತಿದೆ. ಅವ್ರ ಹೆಸರು ಕೂಡ ಮತ್ತೊಂದು ಕಡೆ ಎಲ್ಲಿ ಚಿಕ್ಕಣ್ಣ ಹಾಗೆ ದರ್ಶನ್ ಕಡೆದಾಗಿ ಮೀಟ್ ಆಗಿದ್ರು ಅಂತ ಹೇಳಲಾಗ್ತಾ ಇದೆ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ ಅಲ್ಲಿ ಇದೀಗ ಸ್ಪಾಟ್ ಮಹಜರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಪಿಗಳನ್ನ ಪೊಲೀಸರು. ಸೊ ಈ ಪ್ರಕ್ರಿಯೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಕರಣದ ತನಿಖೆಯ ಭಾಗವಾಗಿ? ಎಸ್ ಸ್ಮಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಒಂದು ಬಹುಮುಖ್ಯ ವಿಚಾರ ಅಂತ ಹೇಳಿದರೆ, ಈ ಒಂದು ಕೃತ್ಯ ನಡೆದಿರುವಂತಹ ದಿನ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ರಾಘವೇಂದ್ರ ಆ್ಯಂಡ್ ಟೀಮ್ ಬೆಂಗಳೂರಿಗೆ ಕರ್ಕೊಂಡ್ಬಂದು ಈ RR ನಗರದ ಶೆಡ್ನಲ್ಲಿ ಕೂಡಿ ಹಾಕಿದ್ರು. ಅದಾದ ನಂತರ ಅಲ್ಲಿದ್ದಂತಹ ಪವನ್ ಅನ್ನುವಂಥ ಹುಡುಗ, ಆತ ಬಂಧಿತ ಆರೋಪಿಗಳಲ್ಲಿ ಓರ್ವ, ನೇರವಾಗಿ ದರ್ಶನ್ ಎಲ್ಲಿದ್ದಾರೆ ಅಂತ ಕೇಳಿ ಆತ ಇದ್ದಲ್ಲಿಗೆ ಹೋಗಿ ಈ ರೀತಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡ್ಬಂದಿದ್ದೀವಿ ಅನ್ನುವಂಥದ್ದು ವಿಚಾರವನ್ನು ಕೂಡ ತಿಳಿಸಿದ್ದ. ಆ ಟೈಮ್ನಲ್ಲಿ ದರ್ಶನ್ ಆ್ಯಂಡ್ ಟೀಮು ಈ RR ನಗರದ ಸ್ಟೋನಿ ಬ್ರೂಕ್ಸ್ ಅನ್ನುವಂಥ ಪಬ್ನಲ್ಲಿ ಇದ್ರು ಅನ್ನುವಂಥ ಒಂದು ಮಾಹಿತಿ. ಈ ಸಂಬಂಧಪಟ್ಟಂತೆ ಆರೋಪಿಗಳ ಕಡೆಯಿಂದ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಂತಹ ತನಿಖಾಧಿಕಾರಿಗಳು ನಂತರ ಸ್ಟೋನಿ ಬ್ರೂಕ್ಸ್ಗೆ ಹೋಗಿ ಅಲ್ಲಿನ CCTV DVRನ ಪರಿಶೀಲನೆ ಮಾಡಿದ್ರು, ಅದನ್ನು ಜಪ್ತಿ ಕೂಡ ಮಾಡಿಕೊಂಡಿದ್ರು. ಆ ಪರಿಶೀಲನೆ ಮಾಡುವಂಥ ಟೈಮ್ನಲ್ಲಿ ದರ್ಶನ್ ಜೊತೆಗೆ ಬೇರೆ ಯಾರ್ಯಾರಿದ್ರು ಅನ್ನುವಂಥದ್ದನ್ನು ನೋಡಿದ್ರು. ಅದಾದ ನಂತರ ಗೊತ್ತಾದ ವಿಚಾರ ಅಂತ ಹೇಳಿದರೆ, ಅಲ್ಲಿ ಜೊತೆಗಿದ್ದಂತಹ ಬಹುತೇಕ ಜನ, ಆತನ ಜೊತೆಗಿದ್ದಂಥವ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ಆದರೆ ಚಿಕ್ಕಣ್ಣ ಹಾಸ್ಯ ನಟ ಕೂಡ ಆ ಒಂದು ಸ್ಟೋನಿ ಬ್ರೂಕ್ಸಿಗೆ ಬಂದಿದ್ರು ಅನ್ನುವಂಥದ್ದು ವಿಚಾರ ಗೊತ್ತಾಗಿತ್ತು. ಅದಾದ ನಂತರ ಆರೋಪಿಗಳ ಹೇಳಿಕೆಯಲ್ಲೂ ಕೂಡ ಚಿಕ್ಕಣ್ಣ ಬಂದಿದ್ರು ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಪೊಲೀಸರಿಗೆ ಇರುವಂಥ ಪ್ರಶ್ನೆ ಅಂತ ಹೇಳಿದರೆ, ಪವನ್ ಬಂದು ದರ್ಶನ್ ಬಳಿ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಟೈಮ್ನಲ್ಲಿ ಚಿಕ್ಕಣ್ಣ ಕೂಡ ಅಲ್ಲಿ ಇದ್ರಾ ಅನ್ನುವಂಥದ್ದು. ಒಂದು ವೇಳೆ ಚಿಕ್ಕಣ್ಣನ ಮುಂದೆಯೇ ಈ ಎಲ್ಲ ಚರ್ಚೆಗಳು ನಡೆದಿದ್ದೇ ಆದಲ್ಲಿ ಚಿಕ್ಕಣ್ಣ ಅವ್ರನ್ನ ಈ ಒಂದು ಕೇಸ್ನಲ್ಲಿ ಸಾಕ್ಷಿಯನ್ನಾಗಿ ಮಾಡುವಂಥ ಸಾಕ್ಷಿ ಇದೆ. ಅವ್ರ ಕಡೆಯಿಂದ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನಾಗಿ ದಾಖಲು ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ. ಇದೇ ಕಾರಣಕ್ಕೋಸ್ಕರ ಈಗ ಚಿಕ್ಕಣ್ಣ ಅವರಿಗೆ ತನಿಖಾಧಿಕಾರಿಗಳು ನೋಟಿಸ್ನ ನೀಡಿದ್ದಾರೆ. ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆಂದರೆ CCTVಯಲ್ಲಿ ಅವರು ಬಂದಿದ್ದು ಹೋಗಿದ್ದು ಇದೆಲ್ಲೋ ಟೈಮಿಂಗ್ಸ್ಗಳು ಕೂಡ ಮೆನ್ಷನ್ ಆಗಿದ್ದಾವೆ. ಹಾಗಾಗಿ ಇಲ್ಲಿ ಚಿಕ್ಕಣ್ಣ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಚಿಕ್ಕಣ್ಣ ಇದ್ದಂಥ ಟೈಮ್ನಲ್ಲೇ ಈ ಎಲ್ಲ ಘಟನೆಗಳು ನಡೆದಿದ್ದೇ ಆದಲ್ಲಿ ಚಿಕ್ಕಣ್ಣ ಅವೆಲ್ಲವನ್ನು ಕೂಡ ಪೊಲೀಸರ ಮುಂದೆ ಹೇಳಿಕೆ ರೂಪದಲ್ಲಿ ನೀಡಬೇಕಾಗತ್ತೆ. ಇದು ತನಿಖೆಯ ದೃಷ್ಟಿಯಿಂದ ತುಂಬಾ ಮಹತ್ವದ ಒಂದು ಭಾಗವಾಗಲಿದೆ. ಸ್ಮಿತಾ. ಓಕೆ ಸುನಿಲ್, ನೋಡಿ, ಈಗ ಪ್ರಮುಖವಾಗಿ ಈಗ ಅಲ್ಲಿಗೆ ಕರೆದುಕೊಂಡು ಹೋದ ಬಳಿಕ ಅಲ್ಲಿ ಪ್ರಕ್ರಿಯೆ ಹೇಗಿರುತ್ತೆ? ಯಾಕೆಂದರೆ ನೋಡಿ, ಇನ್ನೂ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರು ಅಂತೇಳಿ ಪೊಲೀಸರು ಗೊತ್ತಾಗಿತ್ತು. ಇಷ್ಟು ದಿನ ಯಾಕೆ ತಡ ಮಾಡಿದ್ರು ಅಂತೇಳಿ ಅಲ್ಲಿ CCTV ಫುಟೇಜನ್ನು ಇನ್ನೂ ವಶಕ್ಕೆ ಪಡೆದುಕೊಂಡಿಲ್ಲ. ಈಗ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಸೊ CCTV ಫುಟೇಜ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ ಸುನಿಲ್? ನಾಗೇಂದ್ರ, ಆಲ್ರೆಡಿ ಸ್ಟೋನಿ ಬ್ರೂಕ್ಸ್ನಲ್ಲಿ ಈ ಎಲ್ಲ ವಿಚಾರಗಳ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದ್ದಂಗೆ ತನಿಖಾಧಿಕಾರಿಗಳು ಸ್ಟೋನಿ ಬ್ರೂಕ್ಸ್ನ ಅಷ್ಟು CCTV ಫುಟೇಜ್ಗಳ DVRನ ಜಪ್ತಿ ಮಾಡ್ಕೊಂಡಾಗಿದೆ. ಆಲ್ರೆಡಿ ಇದನ್ನು ಸಂಪೂರ್ಣವಾಗಿ ಪೊಲೀಸರು ಪರಿಶೀಲನೆ ಕೂಡ ಮಾಡಿಯಾಗಿದೆ. ಅಲ್ಲಿ ಯಾರ್ಯಾರಿದ್ರು ಅನ್ನುವಂಥದ್ರ ಕಂಪ್ಲೀಟ್ ಡೀಟೇಲ್ಸ್ ಕೂಡ ತಗೊಂಡಾಗಿದೆ. ಸೊ ಇನ್ನು CCTV ಫುಟೇಜನ್ನು ಆಲ್ರೆಡಿ ಪರಿಶೀಲನೆ ಮಾಡಿದ ಬಳಿಕವೇ ತನಿಖೆ ಮುಂದಿನ ಹಂತಕ್ಕೆ ಹೋಗಿರುವಂಥದ್ದು. ಸೊ ಈಗ ಏನು ಪ್ರೋಸೆಸ್ ಇರುತ್ತೆ ಅನ್ನುವಂಥದ್ದು, ಈಗ ಶೆಡ್ನಲ್ಲಿ ಸ್ಪಾಟ್ ಮಾಜರ್ ಮಾಡಿದಂಥ ಟೈಮ್ನಲ್ಲಿ ಏನೇನು ಪ್ರೋಸೆಸ್ ಮಾಡಿದ್ರು ಅಂದರೆ, ಯಾರ್ಯಾರು ಹೊಡೆದ್ರಿ, ಡಿಸೀಸ್ಡ್ ಎಲ್ಲಿ ಬಿದ್ದಿದ್ದ, ಅದಾದ ನಂತರ ಉಳಿದ ಆರೋಪಿಗಳು ಎಲ್ಲೆಲ್ಲಿ ನಿಂತಿದ್ರು, ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು. ಇದೀಗ ಸ್ಟೋನಿ ಬ್ರೂಕ್ಸ್ನಲ್ಲಿ ಆಗಿರುವಂಥ ಘಟನೆಗಳು ಏನೇನು ಅಂತ ಹೇಳಿದರೆ, ಈ ಹಲ್ಲೆ ಮಾಡೋದಕ್ಕೆ ಹೋಗೋದಕ್ಕಿಂತ ಮೊದಲು ಅವರೆಲ್ಲರೂ ಕೂಡ ಕೂತ್ಕೊಂಡು ಅಲ್ಲಿ ಚರ್ಚೆಯನ್ನು ಮಾಡಿದ್ದು. ಈ ಕಿಡ್ನ್ಯಾಪ್ ಆಗಿರುವಂಥ ವಿಚಾರ ಮತ್ತು ಆತನ ಬಳಿ ಹೋಗಿ ಹಲ್ಲೆಯನ್ನು ಮಾಡಬೇಕು. ಆ್ಯಂಡ್ ಅಲ್ಲಿ ಕೂತ್ಕೊಂಡಿದ್ದಂಥ ಟೈಮ್ನಲ್ಲೇ ದರ್ಶನ್ ಪವಿತ್ರ ಗೌಡಗೆ ಫೋನ್ ಮಾಡಿ ಈ ರೀತಿ ಹೋಗಬೇಕು, ಮನೆ ಹತ್ರ ಬರ್ತೀನಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ಯಾರ್ಯಾರು ಇದ್ದರು, ಎಲ್ಲೆಲ್ಲಿ ಕೂತಿದ್ರು, ಏನೇನು ಮಾಡ್ತಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪಂಚರ ಸಮಕ್ಷದಲ್ಲಿ ಮಹಜರು ಪ್ರಕ್ರಿಯೆಯಲ್ಲಿ ಆ್ಯಡ್ ಮಾಡಿಕೊಳ್ಳಲಾಗುತ್ತೆ. ನಾಗೇಂದ್ರ. ಓಕೆ.